ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ನೀಡದೇ ಇರತಕ್ಕಂಥದ್ದು ಆಡಳಿತ ಪಕ್ಷದ ಸದಸ್ಯರುಗಳೇ ಶಾಸಕರುಗಳೇ ಹಲವಾರು ಬಾರಿ ಇದನ್ನು ಬಹಿರಂಗವಾಗಿ ತಿಳಿಸಿದ್ದಾರೆ. ಈಗ 50 ಕೋಟಿ ಕೊಡ್ತೇವೆ, ವಿರೋಧ ಪಕ್ಷರು 25 ಕೋಟಿ ಕೊಡ್ತೇವೆ, ಎಲ್ಲವೂ ಕೂಡ ಹಾಳೆಯ ಮೇಲೆ ಇದೆ. ಅಭಿವೃದ್ಧಿ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಶಾಸಕರು ಹತಾಶರಾಗಿರ್ತಕ್ಕಂಥದ್ದು ಸತ್ಯ. ಹಲವಾರು ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಮಾಡಿದ್ವಿ. ಸದನದ ಒಳಗಡೆ ಸದನದ ಹೊರಗಡೆನೂ ಕೂಡ ಅವ್ರಿಗೆ ಆಗ್ರಹವನ್ನು ಕೂಡ ನಾವು ಮಾಡಿದ್ವಿ. ಇನ್ಮೇಲೆ ಅದು ಕೂಡ ಎಚ್ಚೆತ್ಕೊಂಡು, ಯಾಕೆಂದರೆ ಸರ್ಕಾರ ಬಂದು 2.5 ವರ್ಷಗಳು ಕಳೆದಿದೆ, ಈಗಲಾದರೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಸರಿಸಮಾನವಾಗಿ ಅನುದಾನ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ RSS ಬ್ಯಾನ್ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಈ ಬ್ಯಾನ್ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರಿರಲಿ, ಪ್ರಿಯಾಂಕಾ ಖರ್ಗೆ ಅವರಿರಲಿ, ಸಂತೋಷ್ ಲಾಡ್ ಅವರಿರಲಿ, ನಿಮ್ಮ ಸರ್ಕಾರ ಬಂದು 2.5 ವರ್ಷಗಳು ಕಳೆದಿದೆ. ಇವತ್ತು ರೈತರು ಹತಾಶರಾಗಿದ್ದಾರೆ, ರೈತರು ಪರದಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದಾಗಿ ತೊಗರಿ, ಉದ್ದು, ಕಬ್ಬು ಮತ್ತು ಸೋಯಾಬೀನ್ ಬೆಳೀತಕ್ಕಂಥ ರೈತರು, ಹತ್ತಿ 70-80% ಇವತ್ತು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ತಿಳಿಸ್ಲಿ. ಸಚಿವರುಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ತಮ್ಮ ಇಲಾಖೆಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಏನು ಕಡದು ಕಟ್ಟೆ ಹಾಕಿದ್ದಾರೆ ಅದನ್ನು ರಾಜ್ಯದ ಜನ ತಿಳಿಸ್ಬೇಕೇ ವಿನಃ ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು, RSSನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಕ್ಕಂಥದ್ದು ಇವ್ರಿಗೆ ಅದು ಸಾಧ್ಯವೂ ಇಲ್ಲ, ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಇಡೀ ದೇಶದಲ್ಲಿ ಇವತ್ತು ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ನರೇಂದ್ರ ಮೋದಿಜಿ ಅಂತಕ್ಕಂಥ ಒಬ್ಬ ದಿಟ್ಟ ನಾಯಕತ್ವ ದೇಶಕ್ಕೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ RSS ಬ್ಯಾನ್ ಮಾಡ್ತೀವಿ ಅಂತೇಳಿ ಯಾರೋ ಊಹೆ ಕಲ್ಪನೆ ಮಾಡ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ. ಯಾವುದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾತಾಡಿದ್ರಿಂದ ಥ್ರೆಟ್ನಿಂಗ್ ಕಾಲ್ಗಳು ಬರ್ತಾ ಇದ್ದಾವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡ್ತಾರಂಥದ್ದು. ತಮ್ಮ ಇಲಾಖೆಯ ಸಾಧನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಲಿ. ಪುಕ್ಕಟೆ ಪ್ರಚಾರಕ್ಕೋಸ್ಕರ, ಬಿಟ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ಗಿಮಿಕ್ಗಳನ್ನು ಮಾಡೋದನ್ನು ಬಿಟ್ಟು, ಗುಲ್ಬರ್ಗ ಜಿಲ್ಲೆ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿದೆ ಗುಲ್ಬರ್ಗ ಜಿಲ್ಲೆ. ಅದಕ್ಕೆ ಕಾರಣ ಏನು ಅಂತೇಳಿ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸ್ಬೇಕು. 3 ತಿಂಗಳ ಕಾಲ ಅಲ್ಲಿ ಗ್ರಂಥಾಲಯ ಸಹಾಯಕರಿಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ವಿಚಾರವನ್ನು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಪ್ರಸ್ತಾಪ ಮಾಡಬೇಕು. ಆ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಥ್ರೆಟ್ ಕಾಲ್ ಬರ್ತಾ ಇದೆ, ಈ ರೀತಿ ಅನಾವಶ್ಯಕ ಬೇಡದೇ ಇರ್ತಕ್ಕಂಥ ಹೇಳಿಕೆಯನ್ನು ಕೊಡೋದನ್ನು ಬಿಟ್ಟು ತಮ್ಮ ಇಲಾಖೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು,